ಹಾಸನದಲ್ಲಿ ಗೃಹ ಬಳಕೆ ಸಿಲಿಂಡರ್ ಆದರೆ ಇತ್ತ ಹಾವೇರಿಯಲ್ಲಿ ಡೀಸೆಲ್ಗೆ ಪರದಾಟ ಪ್ರಾರಂಭವಾಗಿದೆ. ರೈತರು ಡೀಸೆಲ್ ಸಿಗದೆ ಪರದಾಡ್ತಾ ಇದ್ದಾರೆ. ಹಾವೇರಿಯಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯಾನ್ ಹಿಡಿದು ಓಡಾಡ್ತಿದ್ದಾರೆ. ಜಮೀನು ಉಳುಮೆ ಮಾಡೋಕೆ ಟ್ರ್ಯಾಕ್ಟರ್ಗೆ ಸಿಗ್ತಿಲ್ಲ ಡೀಸೆಲ್. ರೈತರ ಕ್ಯಾನ್ಗಳಿಗೆ ಡೀಸೆಲ್ ಹಾಕೋಕೆ ಬಂಕ್ ಮಾಲೀಕರು ನಿರಾಕರಿಸುತ್ತಿದ್ದಾರೆ. ಹಾಗಾದ್ರೆ ರೈತರು ಜೀವನ ಮಾಡೋದು ಹೇಗೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಸೆಲಿಂದ ಭಾಳ ಪ್ರಾಬ್ಲಮ್ ಆಗತೈತಿ, ತೊಂದರೆ ಭಾಳ ಆಗತೈತಿ ರೈತರಿಗೆ. ಈಗ ಬಿತ್ತವು ಸೀಸನ್, ಆ ಬಳಿಕ ಹೊಲ ಹೊಡೆ ಸೀಸನ್. ರೈತರಿಗೆ ಯಾಕೆ ಕ್ಯಾನಿಗೆ ಕೊಡಬೇಡ ಅಂತ ಹೇಳ್ತೀರಿ? ಇಷ್ಟು ದಿನ ಈಗ ಆನ್ಮುನಾದಿಂದನೇ ಕ್ಯಾನ್ ಓದವು ನಾವು 10-20 ವರ್ಷ ಗಂಟ್ಲಿ. ಈಗ ಒಂದು ಟ್ಯಾಕ್ಟರ್ ಇಲ್ಲಿಗೆ ಹಾವೇರಿಗೆ ತಂದ್ರೆ 600ರಿಂದ 700 ರೂಪಾಯಿ ಬರೀ ಹೋಗಾಕ ಬರೋಕೆ ಬೇಕು. ಅದಕ್ಕೆ ನಾವೇನು ಮಾಡ್ತೇವೆ, 150-150 ರೂಪಾಯಿದಾಗ ನಮಗೆ ಡೀಸೆಲ್ ಮನೆಗೆ ಹೋಗತಿ. ಅದಕ್ಕೆ ಇಲ್ಲಿ ಬರ್ತಾವೆ ನಾವು ಹಾವೇರಿಗೆ. ಆ ಬಳಿಕ ಗ್ರಾಮೀಣ ಭಾಗದಾಗ ಈಗ ಡೀಸೆಲ್ ಕೊಡುವಲ್ರ ಕ್ಯಾನಿಗೆ, ಅವರೆಲ್ಲ ಬಂದ್ ಮಾಡ್ಯಾರ. ಇಲ್ಲಿ ಜೋರು ಮಾಡಿ ಒತ್ತಾಯ ಮಾಡಿ ತೊಗೊಂಡು ಹೊಂಟೇವೆ ನಾವು. ರೈತರು ಹೊಲ ಹೊಡೆವು ಭಾಳ ಅದಾವ್ರಿ. ಈಗ ಹೊಲ ಹೊಡೆವು ಬಿತ್ತವು ಭಾಳ ಅದಾವು. ಈಗ ಮಳೆ ಬಿದ್ದತಿ, ಹದ ಬಂದವು. ಇಷ್ಟು ದಿನ ಹದ ಇದ್ದಿದ್ದಿಲ್ಲ, ಮಳೆ ಇದ್ದಿದ್ದಿಲ್ಲ, ಹದ ಇಲ್ಲ. ಈಗ ಮಳೆ ಬಿದ್ದತಿ, ಹೊಲ ಹೊಡ್ಯಕ್ಕೆ ಹದ ಐತಿ. ಈ ಟೈಮ್ ನಾವು ಹೊಲ ಹೊಡಿಬೇಕು ಸೀಸನ್ನೇ ಆಗಿದೆ. ಮತ್ತು ನಾವು ಹೊಲ ಹೊಡೆದು ಬಿತ್ತನೆ ಮಾಡ್ಬೇಕಲ್ಲ. ಈಗ ಎಲ್ಲದಕ್ಕೆ ಟ್ಯಾಕ್ಟ್ರ ಯೂಸ್ ಮಾಡ್ತೇವೆ. ಈಗ ನಾವು ಬಿತ್ತಾಕ, ಬಳಗುಂಟಿ ಹೊಡ್ಯಕ್ಕೆ, ಕೂರಿಗೆ ಎಲ್ಲ ಹೊಡಕ್ಕೆ ಟ್ಯಾಕ್ಟ್ರ ಯೂಸ್ ಮಾಡೋದ್ರಿಂದ. ಹಾಸನದಲ್ಲಿ ಗೃಹ ಬಳಕೆ ಸಿಲಿಂಡರ್ ಆದರೆ ಇತ್ತ ಹಾವೇರಿಯಲ್ಲಿ ಡೀಸೆಲ್ಗೆ ಪರದಾಟ ಪ್ರಾರಂಭವಾಗಿದೆ. ರೈತರು ಡೀಸೆಲ್ ಸಿಗದೆ ಪರದಾಡ್ತಾ ಇದ್ದಾರೆ. ಹಾವೇರಿಯಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯಾನ್ ಹಿಡಿದು ಓಡಾಡ್ತಿದ್ದಾರೆ. ಜಮೀನು ಉಳುಮೆ ಮಾಡೋಕೆ ಟ್ರ್ಯಾಕ್ಟರ್ಗೆ ಸಿಗ್ತಿಲ್ಲ ಡೀಸೆಲ್. ರೈತರ ಕ್ಯಾನ್ಗಳಿಗೆ ಡೀಸೆಲ್ ಹಾಕೋಕೆ ಬಂಕ್ ಮಾಲೀಕರು ನಿರಾಕರಿಸುತ್ತಿದ್ದಾರೆ. ಹಾಗಾದ್ರೆ ರೈತರು ಜೀವನ ಮಾಡೋದು ಹೇಗೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಸೆಲಿಂದ ಭಾಳ ಪ್ರಾಬ್ಲಮ್ ಆಗತೈತಿ, ತೊಂದರೆ ಭಾಳ ಆಗತೈತಿ ರೈತರಿಗೆ. ಈಗ ಬಿತ್ತವು ಸೀಸನ್, ಆ ಬಳಿಕ ಹೊಲ ಹೊಡೆ ಸೀಸನ್. ರೈತರಿಗೆ ಯಾಕೆ ಕ್ಯಾನಿಗೆ ಕೊಡಬೇಡ ಅಂತ ಹೇಳ್ತೀರಿ? ಇಷ್ಟು ದಿನ ಈಗ ಆನ್ಮುನಾದಿಂದನೇ ಕ್ಯಾನ್ ಓದವು ನಾವು 10-20 ವರ್ಷ ಗಂಟ್ಲಿ. ಈಗ ಒಂದು ಟ್ಯಾಕ್ಟರ್ ಇಲ್ಲಿಗೆ ಹಾವೇರಿಗೆ ತಂದ್ರೆ 600ರಿಂದ 700 ರೂಪಾಯಿ ಬರೀ ಹೋಗಾಕ ಬರೋಕೆ ಬೇಕು. ಅದಕ್ಕೆ ನಾವೇನು ಮಾಡ್ತೇವೆ, 150-150 ರೂಪಾಯಿದಾಗ ನಮಗೆ ಡೀಸೆಲ್ ಮನೆಗೆ ಹೋಗತಿ. ಅದಕ್ಕೆ ಇಲ್ಲಿ ಬರ್ತಾವೆ ನಾವು ಹಾವೇರಿಗೆ. ಆ ಬಳಿಕ ಗ್ರಾಮೀಣ ಭಾಗದಾಗ ಈಗ ಡೀಸೆಲ್ ಕೊಡುವಲ್ರ ಕ್ಯಾನಿಗೆ, ಅವರೆಲ್ಲ ಬಂದ್ ಮಾಡ್ಯಾರ. ಇಲ್ಲಿ ಜೋರು ಮಾಡಿ ಒತ್ತಾಯ ಮಾಡಿ ತೊಗೊಂಡು ಹೊಂಟೇವೆ ನಾವು. ರೈತರು ಹೊಲ ಹೊಡೆವು ಭಾಳ ಅದಾವ್ರಿ. ಈಗ ಹೊಲ ಹೊಡೆವು ಬಿತ್ತವು ಭಾಳ ಅದಾವು. ಈಗ ಮಳೆ ಬಿದ್ದತಿ, ಹದ ಬಂದವು. ಇಷ್ಟು ದಿನ ಹದ ಇದ್ದಿದ್ದಿಲ್ಲ, ಮಳೆ ಇದ್ದಿದ್ದಿಲ್ಲ, ಹದ ಇಲ್ಲ. ಈಗ ಮಳೆ ಬಿದ್ದತಿ, ಹೊಲ ಹೊಡ್ಯಕ್ಕೆ ಹದ ಐತಿ. ಈ ಟೈಮ್ ನಾವು ಹೊಲ ಹೊಡಿಬೇಕು ಸೀಸನ್ನೇ ಆಗಿದೆ. ಮತ್ತು ನಾವು ಹೊಲ ಹೊಡೆದು ಬಿತ್ತನೆ ಮಾಡ್ಬೇಕಲ್ಲ. ಈಗ ಎಲ್ಲದಕ್ಕೆ ಟ್ಯಾಕ್ಟ್ರ ಯೂಸ್ ಮಾಡ್ತೇವೆ. ಈಗ ನಾವು ಬಿತ್ತಾಕ, ಬಳಗುಂಟಿ ಹೊಡ್ಯಕ್ಕೆ, ಕೂರಿಗೆ ಎಲ್ಲ ಹೊಡಕ್ಕೆ ಟ್ಯಾಕ್ಟ್ರ ಯೂಸ್ ಮಾಡೋದ್ರಿಂದ. ಹಾಸನದಲ್ಲಿ ಗೃಹ ಬಳಕೆ ಸಿಲಿಂಡರ್ ಆದರೆ ಇತ್ತ ಹಾವೇರಿಯಲ್ಲಿ ಡೀಸೆಲ್ಗೆ ಪರದಾಟ ಪ್ರಾರಂಭವಾಗಿದೆ. ರೈತರು ಡೀಸೆಲ್ ಸಿಗದೆ ಪರದಾಡ್ತಾ ಇದ್ದಾರೆ. ಹಾವೇರಿಯಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯಾನ್ ಹಿಡಿದು ಓಡಾಡ್ತಿದ್ದಾರೆ. ಜಮೀನು ಉಳುಮೆ ಮಾಡೋಕೆ ಟ್ರ್ಯಾಕ್ಟರ್ಗೆ ಸಿಗ್ತಿಲ್ಲ ಡೀಸೆಲ್. ರೈತರ ಕ್ಯಾನ್ಗಳಿಗೆ ಡೀಸೆಲ್ ಹಾಕೋಕೆ ಬಂಕ್ ಮಾಲೀಕರು ನಿರಾಕರಿಸುತ್ತಿದ್ದಾರೆ. ಹಾಗಾದ್ರೆ ರೈತರು ಜೀವನ ಮಾಡೋದು ಹೇಗೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಸೆಲಿಂದ ಭಾಳ ಪ್ರಾಬ್ಲಮ್ ಆಗತೈತಿ, ತೊಂದರೆ ಭಾಳ ಆಗತೈತಿ ರೈತರಿಗೆ. ಈಗ ಬಿತ್ತವು ಸೀಸನ್,
ಆ ಬಳಿಕ ಹೊಲ ಹೊಡೆ ಸೀಸನ್ ರೈತರಿಗೆ ಯಾಕೆ ಕ್ಯಾನಿಗೆ ಕೊಡಬೇಡ ಅಂತ ಹೇಳ್ತೀರಿ. ಇಷ್ಟು ದಿನ ಈಗ ಆನ್ಮುನಾದಿಂದನೇ ಕ್ಯಾನ್ನ ಓದವು ನಾವು 10-20 ವರ್ಷ ಗಂಟ್ಲಿ. ಈಗ ಒಂದು ಟ್ಯಾಕ್ಟರ್ ಇಲ್ಲಿಗೆ ಹಾವೇರಿಗೆ ತಂದ್ರೆ 600-700 ರೂಪಾಯಿ ಬರೀ ಹೋಗಾಕ ಬರೋಕೆ ಬೇಕು. ಅದಕ್ಕೆ ನಾವೇನು ಮಾಡ್ತೇವೆ 150-150 ರೂಪಾಯಿದಾಗ ನಮಗೆ ಡೀಸೆಲ್ ಮನೆಗೆ ಹೋಗತಿ. ಅದಕ್ಕೆ ಇಲ್ಲಿ ಬರ್ತಾವೆ ನಾವು ಹಾವೇರಿಗೆ. ಆ ಬಳಿಕ ಗ್ರಾಮೀಣ ಭಾಗದಾಗ ಈಗ ಡೀಸೆಲ್ ಕೊಡುವಲ್ರ ಕ್ಯಾನಿಗೆ ಅವರೆಲ್ಲ ಬಂದ್ ಮಾಡ್ಯಾರ. ಇಲ್ಲಿ ಜೋರು ಮಾಡಿ ಒತ್ತಾಯ ಮಾಡಿ ತೊಗೊಂಡು ಹೊಂಟೇವೆ ನಾವು. ರೈತರು ಹೊಲ ಹೊಡೆವು ಭಾಳ ಅದಾವ್ರಿ. ಈಗ ಹೊಲ ಹೊಡೆವು ಬಿತ್ತವು ಭಾಳ ಅದಾವು. ಈಗ ಮಳೆ ಬಿದ್ದತಿ ಹದ ಬಂದವು. ಇಷ್ಟು ದಿನ ಹದ ಇದ್ದಿದ್ದಿಲ್ಲ, ಮಳೆ ಇದ್ದಿದ್ದಿಲ್ಲ, ಹದ ಇಲ್ಲ. ಈಗ ಮಳೆ ಬಿದ್ದತಿ ಹೊಲ ಹೊಡ್ಯಕ್ಕೆ ಹದ ಐತಿ. ಈ ಟೈಮ್ ನಾವು ಹೊಲ ಹೊಡಿಬೇಕು ಸೀಸನ್ನೇ ಆಗಿದೆ. ಮೊದಲು ನಾವು ಹೊಲ ಹೊಡೆದು ಬಿತ್ತನೆ ಮಾಡ್ಬೇಕಲ್ಲ. ಈಗ ಎಲ್ಲದಕ್ಕೆ ಟ್ಯಾಕ್ಟ್ರ ಯೂಸ್ ಮಾಡ್ತೇವೆ. ಈಗ ನಾವು ಬಿತ್ತಾಕ ಬಳಗುಂಟು ಹೊಡ್ಯಕ್ಕೆ ಕೂರಿಗೆ ಎಲ್ಲ ಹೊಡಕ್ಕೆ ಟ್ಯಾಕ್ಟ್ರ ಯೂಸ್ ಮಾಡೋದ್ರಿಂದ ಹಾಸನದಲ್ಲಿ ಗೃಹ ಬಳಕೆ ಸಿಲಿಂಡರ್ ಆದರೆ ಇತ್ತ ಹಾವೇರಿಯಲ್ಲಿ ಡೀಸೆಲ್ಗೆ ಪರದಾಟ ಪ್ರಾರಂಭವಾಗಿದೆ. ರೈತರು ಡೀಸೆಲ್ ಸಿಗದೆ ಪರದಾಡ್ತಾ ಇದ್ದಾರೆ. ಹಾವೇರಿಯಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯಾನ್ ಹಿಡಿದು ಓಡಾಡ್ತಿದ್ದಾರೆ. ಜಮೀನು ಉಳುಮೆ ಮಾಡೋಕೆ ಟ್ರ್ಯಾಕ್ಟರ್ಗೆ ಸಿಗ್ತಿಲ್ಲ ಡೀಸೆಲ್. ರೈತರ ಕ್ಯಾನ್ಗಳಿಗೆ ಡೀಸೆಲ್ ಹಾಕೋಕೆ ಬಂಕ್ ಮಾಲೀಕರು ನಿರಾಕರಿಸ್ತಿದ್ದಾರೆ. ಹಾಗಾದ್ರೆ ರೈತರು ಜೀವನ ಮಾಡೋದು ಹೇಗೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಸೆಲಿಂದ ಭಾಳ ಪ್ರಾಬ್ಲಮ್ ಆಗತೈತಿ, ತೊಂದರೆ ಭಾಳ ಆಗತೈತಿ ರೈತರಿಗೆ. ಈಗ ಬಿತ್ತವು ಸೀಸನ್, ಆ ಬಳಿಕ ಹೊಲ ಹೊಡೆ ಸೀಸನ್ ರೈತರಿಗೆ ಯಾಕೆ ಕ್ಯಾನಿಗೆ ಕೊಡಬೇಡ ಅಂತ ಹೇಳ್ತೀರಿ. ಇಷ್ಟು ದಿನ ಈಗ ಆನ್ಮುನಾದಿಂದನೇ ಕ್ಯಾನ್ನ ಓದವು ನಾವು 10-20 ವರ್ಷ ಗಂಟ್ಲಿ. ಈಗ ಒಂದು ಟ್ಯಾಕ್ಟರ್ ಇಲ್ಲಿಗೆ ಹಾವೇರಿಗೆ ತಂದ್ರೆ 600-700 ರೂಪಾಯಿ ಬರೀ ಹೋಗಾಕ ಬರೋಕೆ ಬೇಕು. ಅದಕ್ಕೆ ನಾವೇನು ಮಾಡ್ತೇವೆ 150-150 ರೂಪಾಯಿದಾಗ ನಮಗೆ ಡೀಸೆಲ್ ಮನೆಗೆ ಹೋಗತಿ. ಅದಕ್ಕೆ ಇಲ್ಲಿ ಬರ್ತಾವೆ ನಾವು ಹಾವೇರಿಗೆ. ಆ ಬಳಿಕ ಗ್ರಾಮೀಣ ಭಾಗದಾಗ ಈಗ ಡೀಸೆಲ್ ಕೊಡುವಲ್ರ ಕ್ಯಾನಿಗೆ ಅವರೆಲ್ಲ ಬಂದ್ ಮಾಡ್ಯಾರ. ಇಲ್ಲಿ ಜೋರು ಮಾಡಿ ಒತ್ತಾಯ ಮಾಡಿ ತೊಗೊಂಡು ಹೊಂಟೇವೆ ನಾವು. ರೈತರು ಹೊಲ ಹೊಡೆವು ಭಾಳ ಅದಾವ್ರಿ. ಈಗ ಹೊಲ ಹೊಡೆವು ಬಿತ್ತವು ಭಾಳ ಅದಾವು. ಈಗ ಮಳೆ ಬಿದ್ದತಿ ಹದ ಬಂದವು. ಇಷ್ಟು ದಿನ ಹದ ಇದ್ದಿದ್ದಿಲ್ಲ, ಮಳೆ ಇದ್ದಿದ್ದಿಲ್ಲ, ಹದ ಇಲ್ಲ. ಈಗ ಮಳೆ ಬಿದ್ದತಿ ಹೊಲ ಹೊಡ್ಯಕ್ಕೆ ಹದ ಐತಿ. ಈ ಟೈಮ್ ನಾವು ಹೊಲ ಹೊಡಿಬೇಕು ಸೀಸನ್ನೇ ಆಗಿದೆ. ಮೊದಲು ನಾವು ಹೊಲ ಹೊಡೆದು ಬಿತ್ತನೆ ಮಾಡ್ಬೇಕಲ್ಲ. ಈಗ ಎಲ್ಲದಕ್ಕೆ ಟ್ಯಾಕ್ಟ್ರ ಯೂಸ್ ಮಾಡ್ತೇವೆ. ಈಗ ನಾವು ಬಿತ್ತಾಕ ಬಳಗುಂಟು ಹೊಡ್ಯಕ್ಕೆ ಕೂರಿಗೆ ಎಲ್ಲ ಹೊಡಕ್ಕೆ ಟ್ಯಾಕ್ಟ್ರ ಯೂಸ್ ಮಾಡೋದ್ರಿಂದ ಹಾಸನದಲ್ಲಿ ಗೃಹ ಬಳಕೆ ಸಿಲಿಂಡರ್ ಆದರೆ ಇತ್ತ ಹಾವೇರಿಯಲ್ಲಿ ಡೀಸೆಲ್ಗೆ ಪರದಾಟ ಪ್ರಾರಂಭವಾಗಿದೆ. ರೈತರು ಡೀಸೆಲ್ ಸಿಗದೆ ಪರದಾಡ್ತಾ ಇದ್ದಾರೆ ಹಾವೇರಿಯಲ್ಲಿ.